ಮಂತ್ರದಿಂದ ಪ್ರಭು ಶ್ರೀರಾಮ ಹಾಗೂ ಲಕ್ಷ್ಮಣನನ್ನು ಅಪಹರಿಸಿ ಅವನ ಪಾತಾಳ ಲೋಕಕ್ಕೆ ಎಳೆದೊಯ್ದಿರುವರು. ನೀನು ಪಾತಾಳ ಲೋಕಕ್ಕೆ ಹೋಗಿ ಈ ದುಷ್ಟರ ಬಂಧನದಲ್ಲಿರುವ ಪ್ರಭುಗಳನ್ನು ರಕ್ಷಿಸು. ವಿಭೀಷಣ, ಆ ದುಷ್ಟರು ಅತಳ ಪಿತಳ ರಸಾತಳ ಪಾತಾಳ ಎಲ್ಲೇ ಅಡಗಿದ್ದರೂ ಅಲ್ಲಿಗೆ ಹೋಗಿ ಪ್ರಭುಗಳನ್ನು ರಕ್ಷಿಸಿ ತರುವೆ. ಜೈ ಶ್ರೀರಾಮ್. ಯಾರು ನೀನು? ಸೂಕ್ಷ್ಮ ರೂಪ ಧರಿಸಿ ಪಾತಾಳ ಲೋಕಕ್ಕೆ ಅಕ್ರಮ ಪ್ರವೇಶ ಮಾಡುತ್ತಿವೆ. ನನ್ನ ಹೆಸರು ಮಕರ ಧ್ವಜ. ಕಿವಿಕೊಟ್ಟು ಕೇಳು, ನಾನು ಪರಾಕ್ರಮಿ ವಜ್ರಾಂಗಬಲಿ ಹನುಮಂತನ ಪುತ್ರ. ನೀನು ವಜ್ರಾಂಗಬಲಿ ಹನುಮಂತನ ಪುತ್ರನೇ. ಹನುಮಂತನಾದರೂ ಬ್ರಹ್ಮಚಾರಿಯಾಗಿರುವನು. ನೀನು ಅವನ ಪುತ್ರನಾಗಿ ಎಲ್ಲಿಂದ ಬಂದೆ? ನನ್ನ ತಂದೆ ಲಂಕಾ ದಹನದ ನಂತರ ಸಮುದ್ರದಲ್ಲಿ ತನ್ನ ಬಾಲದ ಬೆಂಕಿ ಆರಿಸಿ ಸ್ನಾನ ಮಾಡತೊಡಗಿದ್ದ ಸಮಯದಲ್ಲಿ ಅವನ ಶರೀರದ ಬೆವರು ಸುರಿಯತೊಡಗಿತು. ಆ ಬೆವರು ಯುಕ್ತ ಜಲವನ್ನು ಮೀನೊಂದು ಕುಡಿಯಿತು. ಆ ಮೀನನ್ನು ಹಿಡಿದು ನನ್ನ ಪ್ರಭು ಅಹಿರಾವಣನ ಭೋಜನ ಶಾಲೆಯಲ್ಲಿ ತರಲಾಗಿತ್ತು. ಅದನ್ನು ಕತ್ತರಿಸುವ ಸಮಯ ಅದರ ಉದರದಿಂದ ನನ್ನ ಪತ್ತೆಯಾಯಿತು. ಅಹಿರಾವಣನೇ ನನ್ನ ಪಾಲನೆ ಪೋಷಣೆ ಮಾಡಿದ. ಈಗ ನಾನು ಅವನ ಆದೇಶದಂತೆ ಅವನ ಈ ವೈಭವಶಾಲಿ ನಗರವನ್ನು ರಕ್ಷಿಸುತ್ತಿರುವೆನು. ಪುತ್ರ ಮಕರಧ್ವಜ, ನಾನೇ ನಿನ್ನ ತಂದೆ ಹನುಮಂತ. ತಂದೆ, ನಮೋ ನಮಃ. ನನ್ನ ಜನ್ಮ ಪಾವನವಾಯಿತು ತಂದೆ, ಪಾವನವಾಯಿತು. ಪುತ್ರ, ಹೇಳು, ಅಹಿರಾವಣನು ನನ್ನ ಪ್ರಭು ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣರನ್ನು ಇಲ್ಲಿಗೆ ತಂದಿರುವನೇ? ಹೌದು ತಂದೆ, ಇಲ್ಲಿ ಬಂಧಿಸಿ ತಂದಿರುವನು. ಸ್ವಲ್ಪ ಸಮಯದಲ್ಲಿ ಅವರನ್ನು ದೇವಿಯ ಸಮ್ಮುಖದಲ್ಲಿ ಬಲಿ ಕೊಡಲು ನಿರ್ಧರಿಸಿರುವನು. ಪುತ್ರ ಮಕರಧ್ವಜ, ಈಗಲೇ ನನ್ನನ್ನು ಒಳಗೆ ಹೋಗಲು ಬಿಡು. ಪ್ರಭುಗಳನ್ನು ರಕ್ಷಣೆ ಮಾಡಬೇಕು. ಸಾಧ್ಯವಿಲ್ಲ ತಂದೆ, ಸಾಧ್ಯವಿಲ್ಲ. ನಾನು ಜೀವಂತವಾಗಿರುವವರೆಗೆ ಅದು ಸಾಧ್ಯವಿಲ್ಲ. ನೀವು ಒಳಗೆ ಪ್ರವೇಶಿಸಲಾರಿರಿ. ನೀವು ನನ್ನನ್ನು ಯುದ್ಧದಲ್ಲಿ ಸೋಲಿಸಿದ ಹೊರತು ನಾನು ನಿಮ್ಮನ್ನು ಒಳಗೆ ಬಿಡುವುದಿಲ್ಲ. ಒಳಗೆ ಪ್ರವೇಶಿಸಿ